ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ ನಾವು ಸಸ್ಯಗಳಲ್ಲಿನ ಪೋಷಣೆಯ ಬಗ್ಗೆ ಮಾತಾಡೋಣ, ಅದರಲ್ಲೂ ಮುಖ್ಯವಾಗಿ ದ್ಯುತಿ ಸಂಶ್ಲೇಷಣೆ ಬಗ್ಗೆ. ನಾವು ಉಸಿರಾಡೋ ಗಾಳಿ, ನಾವು ತಿನ್ನೋ ಊಟ, ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇದೆಲ್ಲದ್ರ ಹಿಂದೆ ಒಂದೇ ಒಂದು ಪ್ರಕ್ರಿಯೆ ಇದೆ ಅಂತ ಗೊತ್ತಾಗತ್ತೆ. ಹೌದು, ಭೂಮಿ ಮೇಲೆ ಇರೋ ಬಹುತೇಕ ಜೀವಿಗಳು ಬದುಕಿರೋದಕ್ಕೆ ಕಾರಣವೇ ಈ ಒಂದು ಪ್ರಕ್ರಿಯೆ. ಅಷ್ಟೊಂದು ಪವರ್ಫುಲ್ ಇದು. ಸರಿ, ಹಾಗಾದ್ರೆ ಬನ್ನಿ ಈ ಪ್ರಕ್ರಿಯೆ ಅಂದ್ರೆ ಏನು ಅಂತ ಆಳವಾದಿ ನೋಡೋಣ. ಇದನ್ನ ಬರೀ ಒಂದು ಬಯಾಲಜಿ ಟರ್ಮ್ ಅಂತ ನೋಡೋದು ಬೇಡ. ಬದಲಿಗೆ ನಮ್ಮ ಪ್ಲಾನೆಟ್ನ ಮೂಲ ಶಕ್ತಿ ಅಂದ್ರೆ ಜೀವನದ ಸೌರಶಕ್ತಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಗಿಡಗಳು ಮಾಡೋ ಒಂದು ಮ್ಯಾಜಿಕ್ ಇದ್ದ ಹಾಗೆ. ಅವು ಸೂರ್ಯನ ಬೆಳಕನ್ನ ಎನರ್ಜಿಯಾಗಿ ತಗೊಂಡು ನಾವು ಉಸಿರಾಡಿ ಹೊರಗೆ ಬಿಡೋ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮಣ್ಣಿಂದ ಸಿಗೋ ನೀರನ್ನ ತಮಗೂ ಆಹಾರ, ನಮಗೂ ಪ್ರಾಣವಾಯು ಆಗಿ ಬದಲಾಯಿಸುತ್ತವೆ. ಅಂದ್ರೆ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಆಗಿ. ಇದೊಂಥರ ಪ್ರಕೃತಿಯ ಒಂದು ಸೂಪರ್ ಪವರ್ ಇದ್ದಾಗೆ ಅಲ್ವಾ? ಸೊ ಈ ಪ್ರಾಸೆಸ್ ಇದೆಯಲ್ಲ, ಇದೊಂಥರ ಒಂದು ದೊಡ್ಡ ಅಡಿಗೆ ಇದ್ದಾಗೆ, ಒಂದು ಅದ್ಭುತವಾದ ಪಾಕವಿಧಾನ. ಹಾಗಾದ್ರೆ ಈ ರೆಸಿಪಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಯಾವುದು? ಬನ್ನಿ ನೋಡೋಣ. ಓಕೆ, ಇಲ್ಲಿ ನೋಡಿ, ಈ ರೆಸಿಪಿಗೆ 4 ಮುಖ್ಯ ಪದಾರ್ಥಗಳು ಬೇಕು. ಮೊದಲನೇದು ಕಾರ್ಬನ್ ಡೈಆಕ್ಸೈಡ್. ಇದು ವಾತಾವರಣದಿಂದ ಎಲೆಗಳ ಮೇಲೆ ಇರೋ ಸಣ್ಣ ರಂಧ್ರಗಳ ಮೂಲಕ, ಅಂದರೆ ಸ್ಟೊಮ್ಯಾಟಾ ಮೂಲಕ ಗಿಡದ ಒಳಗೆ ಬರುತ್ತೆ. ಎರಡನೇದು ನೀರು, ಅಂದ್ರೆ H2O. ಇದನ್ನ ಗಿಡ ತನ್ನ ಬೇರುಗಳ ಮೂಲಕ ಮಣ್ಣಿಂದ ಎಳ್ಕೊಳ್ಳುತ್ತೆ. ಮೂರನೇದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾದದ್ದು ಸೂರ್ಯನ ಬೆಳಕು. ಇದು ಈ ಇಡೀ ಅಡಿಗೆಗೆ ಬೇಕಾದ ಒಲೆ ಇದ್ಹಾಗೆ. ಈ ಶಕ್ತಿಯನ್ನ ಹಿಡಿದಿಟ್ಕೊಳ್ಳೋಕೆ ಗಿಡದಲ್ಲಿ ಏನಿದೆ? ಅದೇ 4ನೇ ಇಂಗ್ರೀಡಿಯೆಂಟ್, ಕ್ಲೋರೋಫಿಲ್. ಎಲೆಗಳಿಗೆ ಹಸಿರು ಬಣ್ಣ ಕೊಡೋದೇ ಇದು. ಇದನ್ನ ಈ ಇಡೀ ಪ್ರಕ್ರಿಯೆಯ ಒಂದು ಇಂಜಿನ್ ಅಂತನೂ ಕರೆಯಬಹುದು. ಸರಿ, ಈಗ ಎಲ್ಲಾ ಪದಾರ್ಥಗಳು ರೆಡಿ ಇವೆ. ಈಗ ಅಡುಗೆ ಶುರು. ಬನ್ನಿ, ಈಗ ಒಂದು ಎಲೆಯನ್ನ ಒಂದು ಮಿನಿಯೇಚರ್ ಹಸಿರು ಫ್ಯಾಕ್ಟ್ರಿ ಅಂತ ಅಂದ್ಕೊಂಡು ಅದ್ರೊಳಗೆ ಹೋಗಿ ನೋಡೋಣ, ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ. ಈ ಫ್ಯಾಕ್ಟ್ರಿಯೊಳಗೆ 3 ಮೇನ್ ಸ್ಟೆಪ್ಸ್ ಇವೆ. ಫಸ್ಟ್ ಸ್ಟೆಪ್ ಬೆಳಕಿನ ಶಕ್ತಿ ಎಬ್ಸಾರ್ಬ್ ಆಗೋದು. ಅಂದ್ರೆ ಕ್ಲೋರೋಫಿಲ್ ಒಂದು ಸೋಲಾರ್ ಪ್ಯಾನೆಲ್ ತರ ಸೂರ್ಯನ ಶಕ್ತಿಯನ್ನ ಹೀರ್ಕೊಳ್ಳುತ್ತೆ. ಸೆಕೆಂಡ್ ಸ್ಟೆಪ್ ಎನರ್ಜಿ ಕನ್ವರ್ಷನ್. ಈ ಬೆಳಕಿನ ಶಕ್ತಿಯನ್ನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ನೀರನ್ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಒಡೆಯಲಾಗುತ್ತೆ. ಇನ್ನು ಲಾಸ್ಟ್ ಸ್ಟೆಪ್ ಕಾರ್ಬನ್ ಡೈಆಕ್ಸೈಡ್ ರಿಡಕ್ಷನ್. ಈಗ ಸಿಕ್ಕಿದ ಹೈಡ್ರೋಜನ್ ಇದೆಯಲ್ಲ, ಅದನ್ನ ಉಪಯೋಗಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಗ್ಲೂಕೋಸ್ ಆಗಿ, ಅಂದ್ರೆ ಗಿಡದ ಆಹಾರವಾಗಿ ಪರಿವರ್ತಿಸಲಾಗುತ್ತೆ. ಸಿಂಪಲ್ ಅಲ್ವಾ? ಓಕೆ, ಈ ಕೆಮಿಕಲ್ ಈಕ್ವೇಷನ್ ನೋಡಿ ಹೆದರ್ಬೇಡಿ. ಇದು ನಾವು ಇಷ್ಟೊತ್ತು ಮಾತಾಡಿದ ಇಡೀ ಪ್ರಾಸೆಸ್ನ ಒಂದು ಸಮ್ಮರಿ ಅಷ್ಟೇ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು, ಸೂರ್ಯನ ಬೆಳಕಿನ ಸಹಾಯದಿಂದ ಗ್ಲೂಕೋಸ್ ಅಂದ್ರೆ ಸಕ್ಕರೆ ಪ್ಲಸ್ ಆಕ್ಸಿಜನ್ ಆಗಿ ಬದಲಾಗುತ್ತೆ ಅಂತ ಇದು ತೋರಿಸುತ್ತೆ. ಇದನ್ನ ಒಂದು ರೀತಿ ಜೀವನದ ಸೂತ್ರ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಷ್ಟೆಲ್ಲ ಆದಮೇಲೆ ಈ ಫ್ಯಾಕ್ಟ್ರಿಯಿಂದ ಹೊರಗೆ ಬರೋದೇನು? ರಿಸಲ್ಟ್ ಏನು? 2 ಅತ್ಯಂತ ಅಮೂಲ್ಯವಾದ ವಸ್ತುಗಳು. ಒಂದು ಆಹಾರ, ಇನ್ನೊಂದು ಗಾಳಿ. ಸೊ ನಮಗೆ ಸಿಗೋ 2 ಮೇನ್ ಪ್ರಾಡಕ್ಟ್ಸ್. ಒಂದ್ ಕಡೆ ಗ್ಲೂಕೋಸ್, ಇದು ಗಿಡದ ಸ್ವಂತ ಆಹಾರ, ಅದರ ಬೆಳವಣಿಗೆಗೆ ಬೇಕಾದ ಎನರ್ಜಿ. ಕೆಲವೊಮ್ಮೆ ಹೆಚ್ಚಾದ ಗ್ಲೂಕೋಸ್ ಅನ್ನ ಅದು ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಇನ್ನೊಂದ್ ಕಡೆ ಆಕ್ಸಿಜನ್, ಇದು ನಮ್ಗೆಲ್ಲ ಉಸಿರಾಡೋಕೆ ಬೇಕಾದ ಗಾಳಿ. ಇಂಟ್ರೆಸ್ಟಿಂಗ್ ಅಂದ್ರೆ ಇದು ಗಿಡಕ್ಕೆ ಒಂದು ಬೈ ಪ್ರಾಡಕ್ಟ್ ಅಷ್ಟೇ, ಆದ್ರೆ ನಮ್ಗೆ, ಇಡೀ ಭೂಮಿಯ ಜೀವಿಗಳಿಗೆ ಇದೇ ಪ್ರಾಣವಾಯು. ಸರಿ, ಇಷ್ಟೆಲ್ಲ ಕಥೆ ಕೇಳಿದ್ವಿ, ಆದ್ರೆ ಇದೆಲ್ಲ ನಿಜ ಅಂತ ನಮ್ಗೆ ಹೇಗೆ ಗೊತ್ತು? ಇದು ಬರೀ ಒಂದು ಥಿಯರಿನಾ? ಖಂಡಿತ ಇಲ್ಲ. ಇದರ ಹಿಂದೆ ಪಕ್ಕಾ ಸೈಂಟಿಫಿಕ್ ಪ್ರೂಫ್ ಇದೆ, ವಿಜ್ಞಾನದ ಸಾಕ್ಷಿ ಇದೆ. ಒಂದು ಸಿಂಪಲ್ ಪ್ರಶ್ನೆ, ಈ ಇಡೀ ಪ್ರಾಸೆಸ್ಗೆ ಸೂರ್ಯನ ಬೆಳಕೆ ಬೇಕು ಅಂತ ಹೇಗೆ ಪ್ರೂವ್ ಮಾಡೋದು? ಬೆಳಕಿಲ್ಲದೆ ಇದು ನಡೆಯಲ್ಲ ಅಂತ ಹೇಗೆ ಖಚಿತಪಡಿಸಿಕೊಳ್ಳೋದು? ಯೋಚನೆ ಮಾಡಿದಿರಾ? ಇದನ್ನ ಪ್ರೂವ್ ಮಾಡೋಕೆ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದೆ. ಮೊದಲು ಒಂದು ಗಿಡವನ್ನ ಸ್ವಲ್ಪ ದಿನ ಕತ್ಲಿ ಕೋಣೆಯಲ್ಲಿಡ್ತಾರೆ. ಯಾಕೆ? ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಖಾಲಿಯಾಗ್ಲಿ ಅಂತ. ಆಮೇಲೆ ಅದರ ಒಂದು ಎಲೆಯ ಚಿಕ್ಕ ಜಾಗಕ್ಕೆ ಒಂದು ಕಪ್ಪು ಪೇಪರ್ ಕಟ್ ಮಾಡಿ ಮುಚ್ತಾರೆ. ನಂತರ ಆ ಗಿಡವನ್ನು ತಗೊಂಡು ಹೋಗಿ ಬಿಸಿಲಲ್ಲಿ ಇಡ್ತಾರೆ. ಕೆಲವು ಗಂಟೆಗಳ ನಂತರ ಆ ಎಲೆಯನ್ನ ಕಿತ್ತು ಅಯೋಡಿನ್ ಸೊಲ್ಯೂಷನ್ ಹಾಕಿ ಟೆಸ್ಟ್ ಮಾಡ್ತಾರೆ. ಆಗ ಸಿಕ್ಕ ರಿಸಲ್ಟ್ ನೋಡಿ, ಎಲೆಯ ಯಾವ ಭಾಗಕ್ಕೆ ಬಿಸಿಲು ಬಿದ್ದಿತ್ತೋ ಆ ಜಾಗ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಅಂದ್ರೆ ಅಲ್ಲಿ ಸ್ಟಾರ್ಚ್ ಇದೆ ಅಂತ ಅರ್ಥ. ಆದರೆ ಕಪ್ಪು ಪೇಪರ್ನಿಂದ ಮುಚ್ಚಿದ್ದ ಜಾಗದಲ್ಲಿ ಯಾವುದೇ ಕಲರ್ ಚೇಂಜ್ ಇಲ್ಲ. ಇದರಿಂದ ಏನ್ ಗೊತ್ತಾಗುತ್ತೆ? ದ್ಯುತಿ ಸಂಶ್ಲೇಷಣೆ ಅಂದ್ರೆ ಸ್ಟಾರ್ಚ್ ತಯಾರಾಗೋ ಪ್ರಾಸೆಸ್ ಬೆಳಕು ಇದ್ರೆ ಮಾತ್ರ ನಡೆಯುತ್ತೆ. ಇದಕ್ಕಿಂತ ಕ್ಲಿಯರ್ ಪ್ರೂಫ್ ಬೇಕಾ? ಸೊ ನಾವಿವತ್ತು ಈ ಇಡೀ ಪ್ರಕ್ರಿಯೆಯನ್ನ ನೋಡಿದ್ವಿ.
ಅದಕ್ಕೆ ಬೇಕಾದ ಪದಾರ್ಥಗಳು, ಅದರೊಳಗಿನ ಸ್ಟೆಪ್ಸು ಮತ್ತೆ ಅದರಿಂದ ಸಿಗೋ ರಿಸಲ್ಟ್ಸ್ ಎಲ್ಲವನ್ನೂ ಅರ್ಥ ಮಾಡ್ಕೊಂಡ್ವಿ. ಈಗ ಕೊನೆಗೆ ಒಂದು ಪ್ರಶ್ನೆ. ಒಂದ್ವೇಳೆ ಈ ಎಲ್ಲ ಸಣ್ಣ ಸಣ್ಣ ಹಸಿರು ಫ್ಯಾಕ್ಟ್ರಿಗಳು ಅಂದ್ರೆ ಈ ಗಿಡ ಮರಗಳು ತಮ್ಮ ಕೆಲಸವನ್ನ ನಿಲ್ಲಿಸ್ಬಿಟ್ರೆ ಆಗೇನಾಗ್ಬೋದು? ನಾವು ತಿನ್ನೋ ಊಟ, ಉಸಿರಾಡೋ ಗಾಳಿ ಎಲ್ಲದರ ಭವಿಷ್ಯ ಏನು? ಇದೊಂದು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ?